ಹಾರ್ಟ್ಫುಲ್ನೆಸ್ ಸಾಧನೆಯ ಮಾಸ್ಟರ್ ಕ್ಲಾಸಸ್ನ 3ನೇ ಹಾಗೂ ಕೊನೆಯ ಸಭೆಗೆ ನೀವು ನಮ್ಮೊಂದಿಗಿರುವುದು ನಮಗೆ ಸಂತೋಷ. ಇಂದು ನಾವು ಸಾಧನೆಯ ಆಳಕ್ಕಿಳಿದು ಅಂತರಾಳದ ಮೂಲದೊಂದಿಗೆ ಸಂಪರ್ಕ ಸಾಧಿಸಲಿದ್ದೇವೆ. ನವವರ್ಷದಲ್ಲಿ ಮಾಡಿರುವ ಸಂಕಲ್ಪಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತಂದು ಜೀವನ್ ಪರ್ಯಂತ ಪರಿವರ್ತನೆ ಮಾಡಿಕೊಳ್ಳಲು ಈಗ ನಮ್ಮ ಬಳಿ ಸಾಧನ ಬಂದಿದೆ. ನಿಮಗೆ ದೊರೆತ ಈ ಗಾಢ ಸಾಧನೆಯಲ್ಲಿ ಅನ್ವೇಷಣೆಯನ್ನು ಮುಂದುವರಿಸುತ್ತೀರೆಂದು ನಮ್ಮ ನಂಬಿಕೆ. ಮತ್ತಷ್ಟು ವಿಳಂಬ ಮಾಡದೆ ನಮ್ಮ ಧ್ಯಾನದ ಅನುಭವವನ್ನು ಗಾಢಗೊಳಿಸಲು ಕಮಲೇಶ್ ಪಟೇಲ್ ಅವರನ್ನು ಆಲಿಸೋಣ. ಪ್ರಿಯ ಮಿತ್ರರೇ, ಸುಸ್ವಾಗತ. ನಾವಿಂದು ಹಾರ್ಟ್ಫುಲ್ನೆಸ್ ಬಗೆಗಿನ ಮಾಸ್ಟರ್ ಕ್ಲಾಸಸ್ನ 3ನೇ ಅಧ್ಯಾಯದಲ್ಲಿದ್ದೇವೆ. ನನ್ನ ವೈಯಕ್ತಿಕ ಅನುಭವವೊಂದನ್ನು ಹಂಚಿಕೊಳ್ಳ ಬಯಸುತ್ತೇನೆ. ಇದು ನನ್ನ ಹಾರ್ಟ್ಫುಲ್ನೆಸ್ ಧ್ಯಾನ ಸಾಧನೆಯ ಆರಂಭಿಕ ದಿನಗಳ ಅನುಭವ. ನನ್ನನ್ನು ಪ್ರಶಿಕ್ಷಕರು ಎಂಬ ಹಾರ್ಟ್ಫುಲ್ನೆಸ್ ತರಬೇತುದಾರರ ಬಳಿ ಕರೆದೊಯ್ದರು. ಅವರೊಬ್ಬ ಗೃಹಿಣಿ, ಬಹಳ ವಿನಮ್ರ ಮಹಿಳೆಯಾಗಿದ್ದರು. ಅವರು ನನ್ನನ್ನು ಕೇಳಿದ ಮೊದಲ ಪ್ರಶ್ನೆ ಎಂದರೆ, ನೀನು ಏಕೆ ಧ್ಯಾನ ಮಾಡಲು ಬಯಸುವೆ? ಆಗಿನ ಕಾಲದಲ್ಲಿ ನನ್ನಲ್ಲಿದ್ದ ಅಮೂಲ್ಯ ವಿಚಾರಗಳನ್ನು ನಾನು ಹೇಳಿದೆ. ನನಗೆ ಭಗವಂತನ ಸಾಕ್ಷಾತ್ಕಾರವಾಗಬೇಕು ಮತ್ತು ಸಂತ ಮಹಾತ್ಮರಾದ ಸ್ವಾಮಿ ವಿವೇಕಾನಂದರು ನಡೆದ ಹಾದಿಯನ್ನು ಅನುಸರಿಸಿ ಸನ್ಯಾಸಿಯ ಜೀವನವನ್ನು ನಡೆಸಲು ಇಚ್ಛಿಸುವೆನು. ಆಕೆ ಹೇಳಿದರು, ಹಾರ್ಟ್ಫುಲ್ನೆಸ್ ಪದ್ಧತಿಯಲ್ಲಿ ನಾವು ಭಗವಂತನನ್ನು ನಿಮ್ಮದೇ ಹೃದಯಾಂತರಾಳದಲ್ಲಿ ಕಾಣಿರಿ ಎನ್ನುತ್ತೇವೆ. ಪರಮಾತ್ಮನ ಸಾಕ್ಷಾತ್ಕಾರವು ನಿಮ್ಮ ಹೃದಯದ ಮೂಲಕ ಮಾತ್ರ ಸಾಧ್ಯ. ನೀವು ಎಲ್ಲಿಯೇ ಹೋದರೂ ನಿಮ್ಮ ಹೃದಯವು ನಿಮ್ಮೊಂದಿಗಿರುತ್ತದೆ. ಅದು ಹಿಮಾಲಯವಾಗಿರಲಿ ಅಥವಾ ಅರಣ್ಯವಾಗಿರಲಿ. ಈ ಹಾರ್ಟ್ಫುಲ್ನೆಸ್ ಶಿಕ್ಷಕರು ನನಗೆ ಬಹಳ ಚೆನ್ನಾಗಿ ಮನವರಿಕೆಯಾಗುವಂತೆ ಹೇಳಿದರು. ದೇವರು ಎಲ್ಲೆಲ್ಲಿಯೂ ಇರುವಾಗ ನಿನ್ನ ಹೃದಯದಲ್ಲಿಯೂ ಇರುತ್ತಾನೆ. ನಿಮ್ಮ ಹೃದಯದಿಂದ ಹೇಗೆ ತಪ್ಪಿಸಿಕೊಳ್ಳುವಿರಿ? ನಿಮ್ಮದೇ ಹೃದಯದಿಂದ ಹೇಗೆ ದೂರವಾಗಲು ಸಾಧ್ಯ? ಎಲ್ಲ ಬಗೆಯ ವ್ಯಾಮೋಹ, ನಿರ್ಮೋಹ ಅಥವಾ ವೈರಾಗ್ಯದ ಸ್ಥಿತಿಗಳ ಬೇರುಗಳು ನಮ್ಮ ಹೃದಯದಲ್ಲಿರುತ್ತವೆ. ಆದುದರಿಂದ ಹೃದಯಕ್ಕೆ ತರಬೇತಿ ನೀಡುವುದು ಅತ್ಯಗತ್ಯ. ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಸಲ್ಲಿಸುತ್ತೇವೆ ಎನ್ನುವುದಿಲ್ಲವೇ? ಹೃದಯದಿಂದಲೇ ನಮ್ಮ ಭಾವನೆಗಳು ಹೊಮ್ಮುತ್ತವೆ. ಹೃದಯದಿಂದಲೇ ನಾವು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಯಾವ ಕೆಲಸವನ್ನಾದರೂ ಮಾಡಲು ಅಥವಾ ತಿರಸ್ಕರಿಸಲು ನಮ್ಮ ವಿಚಾರಗಳು ಸೃಜನಾತ್ಮಕವಾಗುವುದು ಇದೇ ಹೃದಯದಿಂದ. ಹಾಗಾಗಿ ನಮ್ಮ ಹೃದಯವನ್ನು ಮೊದಲು ತರಬೇತಿಗೊಳಿಸುವುದು ಒಳ್ಳೆಯದು. ಆಕೆಯು ಆಗ ನೀಡಿದ ಮುಖಾಮುಖಿ ಧ್ಯಾನವು ಎಷ್ಟು ಸುಂದರವಾಗಿತ್ತೆಂದರೆ ಅದು ನನ್ನಲ್ಲಿ ಭರವಸೆ ಮೂಡಿಸಿತು. ನೀವು ಕೂಡ ಎಲ್ಲಿಯೇ ಇದ್ದರೂ ಹಾರ್ಟ್ಫುಲ್ನೆಸ್ ತರಬೇತುದಾರರೊಂದಿಗೆ ಮುಖಾಮುಖಿ ಧ್ಯಾನವನ್ನು ಮಾಡಬಹುದು. ಎಲ್ಲ ಸ್ಥಳಗಳಲ್ಲಿಯೂ ಧ್ಯಾನ ನಡೆಯುವ ಹಾರ್ಟ್ ಸ್ಪಾಟ್ಗಳಿವೆ. ನೀವು ಹಾರ್ಟ್ಫುಲ್ನೆಸ್ ಪ್ರಶಿಕ್ಷಕರನ್ನು ಸಂಪರ್ಕಿಸಬಹುದು. ಎಲ್ಲಿಯೂ ಶುಲ್ಕವನ್ನು ಕೇಳುವುದನ್ನು ನಾನು ಕಂಡಿಲ್ಲ. ಏಕೆಂದರೆ ಇದರ ತತ್ವವೆಂದರೆ ಈ ಜ್ಞಾನವನ್ನು ಎಲ್ಲರಿಗೂ ಸಂಪೂರ್ಣ ಉಚಿತವಾಗಿ ಹಂಚುವುದು. ನನಗೆ ತರಬೇತಿ ನೀಡಿದ ಗುರು ಮಹಾತ್ಮರು ಹೇಳುತ್ತಿದ್ದರು, ದೇವರು ಮಾರಾಟಕ್ಕಿಲ್ಲ. ಒಂದು ವೇಳೆ ಆತನು ಮಾರಾಟಕ್ಕಿದ್ದರೂ ಆತನ ಮೌಲ್ಯವನ್ನು ಹೇಗೆ ಪಾವತಿಸುವಿರಿ? ದೇವರನ್ನು ಕೊಂಡುಕೊಳ್ಳುವ ಸಾಮರ್ಥ್ಯವಿರುವವನಿಗೆ ದೇವರ ಅಗತ್ಯವೆಲ್ಲಿದೆ? ಇದು ವಿಚಾರ ಮಾಡುವ ಸಂಗತಿ. ನಾವು ಹೃದಯದ ವಿಚಾರವಾಗಿ ಮತ್ತು ಭಗವಂತನ ಸಾಕ್ಷಾತ್ಕಾರದಿಂದ ನಮ್ಮೊಳಗಿನ ದಾಹವನ್ನು ತೃಪ್ತಿಗೊಳಿಸುವ ಅನ್ವೇಷಣೆಯ ಬಗೆಗೆ ಚಿಂತಿಸುವಾಗ ಅದರ ಪೂರ್ವಾಪೇಕ್ಷಿತ ಅರ್ಹತೆ ಎಂದರೆ ನಮ್ಮ ಹೃದಯವನ್ನು ಪರಮಾತ್ಮನೊಡನೆ ಜೋಡಿಸುವುದು. ನಮ್ಮ ಹೃದಯದಲ್ಲಿ ಶೂನ್ಯತೆಯನ್ನು ಸೃಷ್ಟಿಸಿದಾಗ ಈ ಸಂಪರ್ಕವು ಸುಲಭ ಸಾಧ್ಯವಾಗುತ್ತದೆ. ಆಧ್ಯಾತ್ಮಿಕ ಶೂನ್ಯತೆ ಅಥವಾ ಭಾವನಾತ್ಮಕ ಶೂನ್ಯತೆಯನ್ನು ಕಲ್ಪಿಸಿಕೊಳ್ಳಿರಿ. ಇದನ್ನು
ಪ್ರಾರ್ಥನೆ ಸಲ್ಲಿಸುವುದರಿಂದ ಬಹಳ ಸುಲಭವಾಗಿ ಪ್ರಚೋದಿಸಬಹುದು. ಪ್ರಾರ್ಥನೆಯು ಉನ್ನತವಾಗಿರಬೇಕು. ದೈನಂದಿನ ವಿಷಯಗಳನ್ನು ಬೇಡುವುದು ಒಂದೆಡೆ, ನನಗೆ ಇದು ಬೇಕು, ನನಗೆ ಅದು ಬೇಕು, ನನಗೆ ಇಂತಹವರು ಜೊತೆಯಾಗಬೇಕು, ನನಗೆ ಇಂತಹವರಿಂದ ಬಿಡುಗಡೆ ಬೇಕು. ಇಹಲೋಕದ ಸಮಸ್ತ ಸಕಾರಾತ್ಮಕ ಮತ್ತು ನಕಾರಾತ್ಮಕ ವಿಷಯಗಳು. ರೂಢಿಗತವಾಗಿ ನಾವು ಐಹಿಕ ವಸ್ತುಗಳನ್ನು ಬೇಡುತ್ತೇವೆ. ಆದರೆ ನಾವು ನನಗೆ ಅಂತಿಮ ಸತ್ಯ ದರ್ಶನವಾಗಬೇಕು ಎಂದು ನಿಶ್ಚಯಿಸಿದಾಗ ಹೀಗೆ ವಸ್ತು ವಿಷಯಗಳನ್ನು ಬೇಡುವ ಅಗತ್ಯವಿದೆಯೇ? ಈ ಮೂಲ ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಯಾವ ಬೇಡಿಕೆ ಇಲ್ಲದೆಯೇ ಪ್ರಾರ್ಥನೆಯ ಮೂಲಕ ಹೇಗೆ ಸಂಪರ್ಕ ಸಾಧಿಸುವುದು? ನಮ್ಮ ಗುರಿಯು ಉದಾತ್ತವೂ ಮಹೋನ್ನತವೂ ಆದ ಅಂತಿಮ ಸಾಕ್ಷಾತ್ಕಾರವಾಗಿರುವಾಗ ಈ ಸಂಪರ್ಕವನ್ನು ನಿಸ್ವಾರ್ಥ ಮನದಿಂದ ಮಾಡುವಾಗ ಒಂದು ಮಾತನ್ನು ನೆನಪಿನಲ್ಲಿಡಬೇಕು. ಹೌದು, ದೇವರೇ, ನೀನೇ ನನ್ನ ಜೀವನದ ನಿಜವಾದ ಗುರಿ. ಆತನೇ ನಿಜವಾದ ಏಕೈಕ ದೈವ. ಹಾಗಿದ್ದರೆ ಉನ್ನತ ಗುರಿ ಸಾಧನೆಗೆ ನನಗೆ ಏನು ತಡೆಯೊಡ್ಡುತ್ತಿದೆ? ನಾವು ಅದನ್ನು ಆಲೋಚಿಸಿ ಅವಲೋಕಿಸಬೇಕು. ನಾನು ಬಯಸುವ ಉನ್ನತ ಗುರಿ ಸಾಧನೆಯ ತಡೆಗಳಾವುವು? ಏಕೆ? ನನ್ನನ್ನು ತಡೆಯುತ್ತಿರುವುದೇನು? ಅವುಗಳನ್ನು ಗುರುತಿಸಿಕೊಳ್ಳಿರಿ. ಆಗ ನಮಗೆ ಅರಿವಾಗುತ್ತದೆ. ನನ್ನ ಬಯಕೆಗಳು, ನನ್ನ ಆಸೆಗಳು, ನನ್ನ ಉನ್ನತ ಗುರಿ ಸಾಧನೆಯಿಂದ ನನ್ನನ್ನು ನಿಜವಾಗಿ ಕೆಳಗೆಳೆಯುತ್ತಿವೆ. ದುರಾಸೆ. ಗುರಿ ಸಾಧನೆಯಲ್ಲಿ ನಮ್ಮ ದೌರ್ಬಲ್ಯವಾದ ಈ ದುರವಸ್ಥೆಯ ಅರಿವು ನಮಗಾದಾಗ ಭಗವಂತ, ನನ್ನಲ್ಲಿ ಇಂತಹ ಆಸೆಗಳಿವೆ, ನಿನಗೆ ತೊಂದರೆ ನೀಡಬೇಕೆಂದಲ್ಲ, ಆದರೆ ದಯವಿಟ್ಟು ನನಗೆ ಸಹಾಯ ಮಾಡು. ಪೂರೈಸುವ ತನಕ ಆ ಬಯಕೆಯನ್ನು ದೂರವಿಡು, ಅಥವಾ ನಿನ್ನಿಚ್ಛೆ ಇದ್ದರೆ ಅದನ್ನು ನಿವಾರಿಸು. ನನ್ನ ವಿಕಾಸಕ್ಕೆ ಅದು ಅಗತ್ಯವಲ್ಲದಿದ್ದರೆ ದಯವಿಟ್ಟು ದೇವ, ಅದನ್ನು ಇಟ್ಟುಕೊಳ್ಳುವುದೇ ಬೇಡವೇ ಎಂದು ನಿರ್ಧರಿಸಲು ನನಗೆ ನೆರವು ನೀಡು. ಅದು ಹೇಗೋ ಈ ರೀತಿಯ ಪ್ರಾರ್ಥನೆಯಿಂದ ನನ್ನೊಳಗಿನ ದೈವದೊಂದಿಗೆ ಸಂಭಾಷಿಸುವುದರಿಂದ ನಾವು ಮಹೋನ್ನತ ಸತ್ವವನ್ನು ಜಾಗೃತಗೊಳಿಸಿ ಅದನ್ನು ಸಂಪರ್ಕಿಸಬಹುದು. ಈ ಪ್ರಾರ್ಥನೆಯಲ್ಲಿ ಹೆಚ್ಚು ಪದಗಳನ್ನು ಬಳಸುವ ಅಗತ್ಯವಿಲ್ಲ, ಏಕೆಂದರೆ ಅದನ್ನು ಮೇಲಿನಿಂದ ಯಾರು ಸ್ವೀಕರಿಸಿರುವರೋ ಅಥವಾ ಮನಸ್ಸಿನಲ್ಲಿಯೇ ರಚಿಸಿರುವರೋ ಅದು ಬೇಕಿಲ್ಲ. ಅದು ನಿಮ್ಮ ಹೃದಯವನ್ನು ತಟ್ಟಿತೆ, ಅದು ನಿಮ್ಮ ಹೃದಯಕ್ಕೆ ಅನ್ವಯಿಸುವುದೇ, ಅದು ನಿಮ್ಮ ಹೃದಯಕ್ಕೆ ಒಳಿತೆನಿಸಿತೆ. ಮಹಾನ್ ವ್ಯಕ್ತಿಗಳಿಗೆ ಪ್ರೇರಣೆ ದೊರಕಿದಾಗ ಅವರಲ್ಲಿ ಶಬ್ದಗಳು ಹೇಗೆ ಉತ್ಪತ್ತಿಯಾಗುತ್ತವೆ? ಹೃದಯವೇ ಆ ಭಾವನೆಗಳನ್ನು ಮೊದಲು ಅನುಭವಿಸುವುದು. ಆತನ ಔನ್ನತ್ಯ, ನನ್ನ ದೈನ್ಯತೆ ಮತ್ತು ಅಂತಿಮ ಸತ್ಯದೆಡೆಗೆ ಆತನೇ ನನ್ನನ್ನು ಕರೆದೊಯ್ಯುವನು ಎಂಬ ಅರಿವು. ಇದೇ ಪ್ರಾರ್ಥನೆಯ ಸತ್ವ. ಅದು ಭಾವನೆಗಳ ರೂಪದಲ್ಲಿ ಕೆಳಗಿಳಿದು ಬಂದಾಗ ಪರಮಜ್ಞಾನಿಗಳು ಅವುಗಳನ್ನು ಪದಗಳಲ್ಲಿ ವ್ಯಕ್ತಪಡಿಸಿದರು. ಆ ಪದಗಳನ್ನು ನಾವು ಉಪಯೋಗಿಸಿ ನೀನೇ ಮಾನವ ಜೀವನದ ನಿಜವಾದ ಗುರಿ ಎಂದಾಗ ಆ ಭಾವನೆಯು ನಮ್ಮಲ್ಲಿ ಜಾಗೃತವಾಗಬೇಕು. ನಾವಿನ್ನೂ ನಮ್ಮ ಇಚ್ಛೆಗಳ ದಾಸರಾಗಿದ್ದೇವೆ ಎಂಬುದು, ನಾನು ನನ್ನದೇ ಇಚ್ಛೆಗಳ ದಾಸನಾಗಿದ್ದೇನೆ ಮತ್ತು ಅವು ನನ್ನ ಉನ್ನತಿಗೆ ತಡೆಯಾಗಿವೆ ಎಂಬ ಅರ್ಥವನ್ನು ನೀಡುತ್ತದೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತರಬಲ್ಲ ಏಕಮಾತ್ರ ದೈವ ಮತ್ತು ಶಕ್ತಿ ಎಂದು ಉನ್ನತ ಶಕ್ತಿಯನ್ನು ಜಾಗೃತಗೊಳಿಸುತ್ತೇವೆ. ಪ್ರಾರ್ಥನೆಯಲ್ಲಿ ನಾವು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ ಎಂಬ ನಾವು ಈ ಸತ್ಯವನ್ನು ಗುರುತಿಸುತ್ತಿದ್ದೇವೆ. ಕೊನೆಯಲ್ಲಿ ನಾವು ಹೇಳುತ್ತೇವೆ, ನೀನೇ ನಮ್ಮನ್ನು
ಆ ಹಂತಕ್ಕೆ ತರಬಲ್ಲ ಏಕಮಾತ್ರ ದೈವ ಮತ್ತು ಶಕ್ತಿ. ಇದರಲ್ಲಿ ಎಲ್ಲ ಕಡೆಯೂ ನಾವು, ನಮ್ಮ ಎನ್ನಲಾಗಿದೆ. ಇದನ್ನು ನಾವು ಮನಃಪೂರ್ವಕವಾಗಿ ಗಮನಿಸಬೇಕು. ಇದು ಕೇವಲ ನನಗಾಗಿ ಅಲ್ಲ. ನಾವು ಎಂದರೆ ನಾನೂ ಸಹ ಇದ್ದೇನೆ. ಆದರೆ ನಾವು ಸರತಿಯಲ್ಲಿ ಕೊನೆಯವರಾಗುವ ಆಯ್ಕೆ ಮಾಡುತ್ತೇವೆ. ಆದುದರಿಂದ ನಾವು ಪ್ರಾರ್ಥನೆ ಸಲ್ಲಿಸುವಾಗ ಎಲ್ಲರೂ ಇರಲಿ, ನಾನೆಂಬುದು ಇಲ್ಲವಾಗಲಿ ಎಂಬುದನ್ನು ಸೇರಿಸಬೇಕು. ಖಂಡಿತವಾಗಿಯೂ ಪ್ರಾರ್ಥನೆ ಸಲ್ಲಿಸುವಾಗ ನನ್ನ ಇಚ್ಛೆಗಳು ತಡೆಯಾಗುತ್ತಿವೆ ಎಂಬುದನ್ನು ಗುರುತಿಸುತ್ತೇವೆ. ಔನ್ನತ್ಯವನ್ನು ತಲುಪಿಯೂ ಪ್ರಾರ್ಥನೆಯನ್ನು ಸಲ್ಲಿಸುವಾಗ ಅದು ವೈಯಕ್ತಿಕವಾಗದೆ ಸಮಸ್ತ ಜನಸ್ತೋಮಕ್ಕಾಗಿ ಇರುತ್ತದೆ. ನಾವು ನಮ್ಮ ಹೊರಗಿನ ಬಾಹ್ಯ ಶಕ್ತಿಯೊಂದಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತೇವೆ. ನಾವೆಲ್ಲರೂ ನಮ್ಮ ಜೀವನದಲ್ಲಿ ಜೀವದ ಪ್ರಾರಂಭ ಮತ್ತು ಜೀವದ ಅಂತ್ಯವನ್ನು ನೋಡಿದ್ದೇವೆ. ಜೀವವೊಂದು ಹುಟ್ಟಿದೊಡನೆಯೇ ತಾಯಿಯ ಗರ್ಭದಿಂದ ಹೊರಬಂದ ಶಿಶು, ಆ ಕ್ಷಣದಿಂದಲೇ ಆ ಶಿಶುವಿನಲ್ಲಿರುವ ಜೀವ ಚೈತನ್ಯವು ಮೃತ್ಯುವೆಂಬ ಕೊನೆಯ ಕ್ಷಣದವರೆಗೂ ಅದರ ಜೀವನವನ್ನು ನಡೆಸಿಕೊಂಡು ಹೋಗುತ್ತದೆ. ನೀವು ಅದನ್ನು ಜೀವ ಚೈತನ್ಯವೆನ್ನಿರಿ, ಆತ್ಮವೆನ್ನಿರಿ ಅಥವಾ ದೈವವೆನ್ನಿರಿ. ನನ್ನೊಳಗಿರುವ, ನನಗೆ ಜೀವನವನ್ನು ನೀಡುವ ಅತೀಂದ್ರಿಯ ಅಲೌಕಿಕ ಶಕ್ತಿಯೊಂದಿದೆ ಎಂಬ ಸತ್ಯದ ಅರಿವು ಮೂಡಿದರೆ ಸಾಕು. ನನಗೆ ಜೀವನವನ್ನು ನೀಡುವ ಚೈತನ್ಯವು ನನ್ನ ಹೊರಗಿಲ್ಲ. ನನ್ನ ಜೀವನಕ್ಕಾಗಿ ನಾನು ಯಾವುದೋ ಬಾಹ್ಯ ವ್ಯಕ್ತಿಗೆ ಧನ್ಯವಾದವನ್ನು ಅರ್ಪಿಸಿದರೆ ನನ್ನೊಳಗಿನ ಈ ಚೈತನ್ಯಕ್ಕೆ ಹೇಗನಿಸಬೇಡ. ಅದು ಹೇಗೆಂದರೆ, ಆಹಾರ ಸಿದ್ಧಪಡಿಸಿದ ನಿಮ್ಮ ತಾಯಿಯನ್ನು ಮರೆತು ಅಡುಗೆಯೇ ಮಾಡದ ಬೇರೆಯವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಓಹ್, ಇವರು ಅಡುಗೆ ಮಾಡಿದರು ಎಂದರೆ ನಿಮ್ಮ ತಾಯಿಯು ನಗುತ್ತಾರೆ. ಈ ಮೂರ್ಖನಿಗೆ ನಾನು ಅಡುಗೆ ಮಾಡಿರುವೆನೆಂದು ಗೊತ್ತೇ ಇಲ್ಲ. ಪ್ರಾಪಂಚಿಕ ವಿಷಯಗಳು ಅಷ್ಟು ಮನಮೋಹಕವಾಗಿರುವಾಗ ಈ ಜೀವ ಚೈತನ್ಯದ ವಿನಃ ನನಗೆ ಮಾತನಾಡಲಾಗದು, ಸ್ಪಂದಿಸಲೂ ಸಾಧ್ಯವಿಲ್ಲ. ನಿದ್ರಿಸಲು ಅಥವಾ ಎಚ್ಚರವಾಗಲೂ ಸಹ ಆಗುತ್ತಿರಲಿಲ್ಲವೆಂಬ ಜೀವನದ ಸತ್ಯದ ಕಡೆಗೆ ಹೆಚ್ಚು ಗಮನ ವಹಿಸೋಣ. ಜೀವ ಚೈತನ್ಯದ ವಿನಾ ಇವೆಲ್ಲವೂ ನಿರರ್ಥಕ ಹಾಗೂ ನಿಷ್ಫಲವಾಗುತ್ತವೆ. ಅದು ನಮ್ಮಲ್ಲಿ ಇದೆಯೆಂದು ನಮಗೆ ತಿಳಿದಿದೆ. ನನ್ನಲ್ಲಿ ಮಿಡುಕುವ ಜೀವವೇ ಅದಕ್ಕೆ ಸಾಕ್ಷಿ. ನಾನೇ ಆ ಜೀವನದ ವ್ಯಕ್ತತೆ. ಅದನ್ನು ನಾನು ಹೊರಗೆಲ್ಲಿ ಹುಡುಕಬಹುದು? ದಯವಿಟ್ಟು ಆಲೋಚಿಸಿರಿ. ನಾವು ಆಂತರ್ಯದ ಶಕ್ತಿಯನ್ನು ಜಾಗೃತಗೊಳಿಸಿದಾಗ, ಒಳಗಿನಿಂದ ಪ್ರೇರಣೆ ದೊರಕಿದಾಗ ಅದು ಮೂಲದಿಂದಲೇ ಬಂದುದಾಗಿರುತ್ತದೆ. ಸದಾ ನಮಗೆ ಮಾರ್ಗದರ್ಶನ ನೀಡುವ ನಮ್ಮೊಳಗಿನ ದೇವರಿಂದಲೇ ಬಂದಿರುತ್ತದೆ. ನಮ್ಮೊಳಗಿನ ಆ ಶಕ್ತಿಯನ್ನು, ಅನುಗ್ರಹವನ್ನು, ಪ್ರೇಮವನ್ನು ಜಾಗೃತಗೊಳಿಸುವುದರಿಂದ ನಮಗೆ ತಿಳಿದುಕೊಳ್ಳಬೇಕಾದುದು ಏನೆಂದರೆ, ಹೊರಗಿನಿಂದ ಏನೂ ಬರುವುದಿಲ್ಲ. ನಾವು ಮೊದಲಿನ ಹೇಳಿದ ಪ್ರಾಣಾಹುತಿಯೂ ಸಹ ಒಳಗಿನಿಂದಲೇ, ಪರಮ ಮೂಲದಿಂದಲೇ ಹೊರಹೊಮ್ಮುತ್ತದೆ. ಅದರ ಮೂಲ ಒಳಗಿದೆ, ಹೃದಯದಲ್ಲಿದೆ. ಆದ್ದರಿಂದ ಪ್ರಿಯ ಮಿತ್ರರೇ, ಈಗ ಪುನಃ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ನಾವು ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡೋಣ. ನಿಮ್ಮ ಗಮನದಲ್ಲಿ ಇರಬೇಕಾದುದು ಏನೆಂದರೆ, ನನ್ನ ಪ್ರಭುವೇ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತರಬಲ್ಲ
ಏಕಮಾತ್ರ ದೈವ ಹಾಗೂ ಶಕ್ತಿ.
ದೈವೀ ಪ್ರಕಾಶದ ಮೂಲವು ಈಗಾಗಲೇ ನಮ್ಮ ಹೃದಯದಲ್ಲಿದೆ ಎಂಬ ವಿಚಾರವಿರಲಿ. ಈಗ ಧ್ಯಾನ ಮಾಡೋಣ.
ದಟ್ಸ್ ಆಲ್. ನಾವು ಯೌಗಿಕ ತತ್ವಶಾಸ್ತ್ರದಲ್ಲಿ ಹೇಳುವಂತೆ ಈಗ ನಿಮ್ಮನ್ನು ಹಾರ್ಟ್ಫುಲ್ನೆಸ್ ಸಾಧನಾ ಪದ್ಧತಿಗೆ ಸಾಧ್ಯಂತವಾಗಿ ಪರಿಚಯಿಸಲಾಗಿದೆ. ನೀವು ಅದನ್ನು ಪದ್ಧತಿಗೆ ದೀಕ್ಷೆ ಕೊಡಲಾಗಿದೆ ಎಂದು ಹೇಳಬಹುದು. ಬೇರೆ ಪದ್ಧತಿಯಂತೆ ಜಿಮ್ಗೆ ಹೋಗಿ ಸಿಕ್ಸ್ ಪ್ಯಾಕ್ ಮತ್ತು ತೋಳಿನ ಸ್ನಾಯುಗಳನ್ನು ಬೆಳೆಸಿಕೊಂಡು ಶಕ್ತಿವರ್ಧನೆ ಮಾಡಿಕೊಳ್ಳುವಂತೆಯೇ ಇಲ್ಲಿಯೂ ಸಹ ಕ್ರಮವಾದ ಸಾಧನೆ ಅಗತ್ಯ. ಆಧ್ಯಾತ್ಮಿಕ ಸಾಧನೆಯೂ ಸಹ ಶಿಸ್ತನ್ನು ಬೇಡುತ್ತದೆ. ಮುಂಜಾನೆ ನಾವು ಮೊದಲ ದಿನ ಕಲಿತ ಪ್ರಕಾರ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡಲು ಪ್ರಯತ್ನಿಸಿ. ಧ್ಯಾನ ಮುಗಿದ ನಂತರ ತಕ್ಷಣವೇ ಏಳಬೇಡಿರಿ. ಕಣ್ಣುಗಳನ್ನು ನಿಧಾನವಾಗಿ ಕೆಳನೋಟದಲ್ಲಿರಿಸಿ ನಿಮ್ಮ ಆಂತರ್ಯದ ಸ್ಥಿತಿಯನ್ನು ಅನುಭವಿಸುತ್ತಾ ಅದನ್ನು ಅರಿಯಲೆತ್ನಿಸಿರಿ. ನಿಮ್ಮ ಬಳಿ ಸಮಯವಿದ್ದರೆ ಅದನ್ನು ಬರೆದಿಟ್ಟುಕೊಳ್ಳಿ. ಆ ಸ್ಥಿತಿಯನ್ನು ದಿನಪೂರ್ತಿ ಆದಷ್ಟು ಕಾಲದ ತನಕ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ. ಆಂತರ್ಯದ ಸ್ಥಿತಿಯನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಾಧ್ಯವಾದರೆ ಮತ್ತೂ ಒಳ್ಳೆಯದು. ಸಂಜೆ ನೀವು ಮನೆಗೆ ಬಂದೊಡನೆಯೇ ಶುಚಿಯಾಗಿ ನಾವು ನಿನ್ನೆ ಅಂದರೆ 2ನೆಯ ದಿನದಂದು ಹೇಳಿದ ಪುನಶ್ಚೇತನ ವಿಧಾನವನ್ನು ಅನುಸರಿಸಿ. ಈಗ ತಾನೇ ನಾವು ಹೇಳಿದ 3ನೆಯ ವಿಷಯವು ಪ್ರಾರ್ಥನೆಯ ಕುರಿತಾಗಿದೆ. ಇದು ಆಂತರಿಕ ಸಂಪರ್ಕವನ್ನೇರ್ಪಡಿಸುತ್ತದೆ. ಇದನ್ನು ಮಲಗುವ ಮುನ್ನ ಮಾಡಬೇಕು. ನಮಗೆ ಸಂತೋಷವಾದಾಗ, ದುಃಖವಾದಾಗ, ಎಚ್ಚರಗೊಂಡಾಗ ಪ್ರಾರ್ಥನೆ ಮಾಡುತ್ತೇವೆ. ಪ್ರಾರ್ಥನೆಯನ್ನು ಬೆಳಿಗ್ಗೆ ಎಚ್ಚರಗೊಂಡಾಗ ಮತ್ತು ರಾತ್ರಿ ಮಲಗುವ ಮೊದಲು ಸಲ್ಲಿಸುವುದು ಅತ್ಯುತ್ತಮ. ಪ್ರಾರ್ಥನೆಯನ್ನು ಮಂತ್ರದಂತೆ ಪುನರಾವರ್ತಿಸುವ ಅಗತ್ಯವಿಲ್ಲ. ಆದರೆ ನಾವು ಒಂದೊಂದು ಪದ ಹೇಳಿಕೊಂಡಾಗಲೂ ಆ ಪದದ ಅರ್ಥವನ್ನು ತಿಳಿದುಕೊಳ್ಳಬೇಕು. ನಮ್ಮ ಹೃದಯದ ಮೇಲೆ ಅದು ಬೀರುವ ಪರಿಣಾಮವನ್ನು, ಪ್ರಾಣಾಹುತಿ ಅಥವಾ ದೈವೀ ಉಪಸ್ಥಿತಿಯನ್ನು ಹೇಗೆ ಜಾಗೃತಗೊಳಿಸುತ್ತದೆ ಎಂಬುದನ್ನು ಗಮನಿಸಬೇಕು. ಇದು ಅನುಭವದ ವಿಷಯ. ನಿಮಗೆಲ್ಲರಿಗೂ ಅದರ ಅನುಭವವಾಗುತ್ತದೆ. ನೀವು ಈ ಪ್ರಯೋಗವನ್ನು ಸಹ ಮಾಡಬಹುದು. ದಾಜಿಯವರು ಪ್ರಾಣಾಹುತಿಯ ಬಗ್ಗೆ ಹೇಳಿದರು. ಆ ಪ್ರಾಣಾಹುತಿಯನ್ನು ಕಚೇರಿಯಲ್ಲಿ ಅನುಭವಿಸಬಹುದೇ? ನೀವು ನನಗೆ ಪತ್ರ ಬರೆಯುವುದು ಬೇಕಿಲ್ಲ. ನಿಮಗೆ ಅದರ ಅನುಭವವಾಗುತ್ತದೆ. ಈ ಪ್ರಾರ್ಥನೆಯಿಂದ ನಿಮ್ಮ ಹೃದಯದೊಂದಿಗೆ ನಿಮ್ಮ ಸಂಪರ್ಕವನ್ನೇರ್ಪಡಿಸಿರಿ. ನೀವೆಲ್ಲಿಯೇ ಇದ್ದರೂ ಪ್ರಾಣಾಹುತಿ ಹರಿಯಲಾರಂಭಿಸುತ್ತದೆ. ನಿಮಗೆ ಬೇಕಾದಾಗಲೆಲ್ಲ ಅದು ಲಭ್ಯವಾಗುತ್ತದೆ. ನಾವೆಲ್ಲರೂ ಒಟ್ಟಾಗಿ ಧ್ಯಾನ ಮಾಡುವ ಅನೇಕ ಸ್ಥಳಗಳಿವೆ. ಅವುಗಳನ್ನು ಹಾಟ್ಸ್ಪಾಟ್ ಎಂದು ಕರೆಯುತ್ತಾರೆ. ನೀವು www.heartfulness.org ಭೇಟಿ ನೀಡಿ. ಧ್ಯಾನ ಮಾಡಲು ಹೇಳಿಕೊಡುವ ವೈಯಕ್ತಿಕ ಹಾರ್ಟ್ಫುಲ್ನೆಸ್ ತರಬೇತುದಾರರನ್ನು ಸಂಪರ್ಕಿಸಿ. ಈ ಅವಕಾಶದ ಸದುಪಯೋಗ ಪಡೆದುಕೊಳ್ಳಬಹುದು. ಇದೊಂದು ಆಹ್ಲಾದಕರವಾದ ಮತ್ತು ಸಾಹಸಮಯ ಯಾತ್ರೆ. ಈ ಆಂತರಿಕ ಯಾತ್ರೆಯು ನಾನು ಇದುವರೆಗೆ ನೋಡಿದ ಯಾವುದೇ ವಿಷಯಕ್ಕಿಂತಲೂ ಆಸಕ್ತಿಯುತವಾದುದು. ನಾನು ಕಳೆದ 30-35 ವರ್ಷಗಳಿಂದಲೂ ವ್ಯಾಪಾರಸ್ಥನಾಗಿದ್ದೇನೆ. ನನ್ನದು ಕಾಲೇಜು ಜೀವನವಿತ್ತು, ಶಾಲಾ ದಿನಗಳಿದ್ದವು, ಬಾಲ್ಯವಿತ್ತು, ನನ್ನದೇ ಕುಟುಂಬವಿದೆ. ಏನನ್ನೂ ತೊರೆಯಕೂಡದು. ನಾನು ಇದಿಲ್ಲದೆ ಇರುತ್ತೇನೆ, ಅದಿಲ್ಲದೆ ಇರುತ್ತೇನೆ ಎನ್ನುವ ಅಗತ್ಯವಿಲ್ಲ. ಇಲ್ಲಿ ನಾವು ಗೃಹಸ್ಥ ಮತ್ತು ಆಧ್ಯಾತ್ಮಿಕ ಜೀವನದ ನಡುವಣ ಪರಿಪೂರ್ಣ ಸಮತೋಲನವನ್ನು ಕಾಣುತ್ತೇವೆ. ಪ್ರಾಪಂಚಿಕ ಜೀವನದೊಡನೆ ಆಧ್ಯಾತ್ಮಿಕ ಜೀವನವನ್ನು ಸಂಪೂರ್ಣ ಸಮರಸಗೊಳಿಸುವುದು ಅದ್ಭುತವಾದ ವಿಷಯ. ಆಗಲೇ ಸಂತೋಷವಿರುವುದು. ಯಾವುದಾದರೂ ಒಂದು ಹೆಚ್ಚಾದರೆ ಅಸಮತೋಲನ ಉಂಟಾಗಿ
ಜೀವನ ದುರ್ಭರವಾಗುತ್ತದೆ. ಅದರಿಂದ ಒತ್ತಡ ಉಂಟಾಗುತ್ತದೆ. ಯಶಸ್ವಿ ಪ್ರಾಪಂಚಿಕ ಜೀವನದಿಂದ ಪದೇ ಪದೇ ನಮಗೆ ತಿಳಿಯುವುದೇನೆಂದರೆ, ನಾವೆಷ್ಟೇ ಯಶಸ್ಸು ಪಡೆಯಲಿ ಆಧ್ಯಾತ್ಮಿಕತೆಯ ವಿನಃ ಅದು ಅಪ್ರಯೋಜಕ. ಆಧ್ಯಾತ್ಮಿಕ ಇಚ್ಛೆ ನೆರವೇರಿದ ವ್ಯಕ್ತಿಯು ಮೋಕ್ಷ ಪಡೆಯಬಹುದು. ಆದರೆ ನಿಮ್ಮ ಪತ್ನಿ, ಕುಟುಂಬದವರು ಅಥವಾ ಪಾಲಕರು ದುಃಖಿತರಾಗಿದ್ದಾರೆ. ಅವರ ಐಹಿಕ ಅಗತ್ಯಗಳನ್ನು ಪೂರೈಸಬೇಡವೇ? ಅಲ್ಲಿಯೂ ಅವರು ವಿಫಲರು. ಹಾಗಾಗಿ ನಮ್ಮ ಪ್ರಾಪಂಚಿಕ ಜೀವನ ತೊಂದರೆಗೊಳಗಾಗುವಷ್ಟು ಆಧ್ಯಾತ್ಮಿಕ ಜೀವನದಲ್ಲಿ ಮುಳುಗಬಾರದು. ಐಹಿಕ ಜೀವನದ ಕಾರಣವಾಗಿ ಆಧ್ಯಾತ್ಮಿಕ ಜೀವನವನ್ನು ಬಲಿಗೊಡಬಾರದು. ಎಲ್ಲಕ್ಕಿಂತ ಮುಖ್ಯವಾದುದೆಂದರೆ ಧ್ಯಾನವನ್ನು ಆನಂದಿಸುವುದು. ಅದನ್ನು ಆನಂದಿಸದಿದ್ದರೆ ಅದರ ವಿನಃ ಜೀವನವು ಹೇಗಿರುತ್ತದೆಯೋ ನನಗೆ ತಿಳಿಯದು. ಧ್ಯಾನದಿಂದ ಜೀವನದಲ್ಲಿ ಆನಂದ ತುಂಬುತ್ತದೆ. ವಾಸ್ತವವಾಗಿ ಅತ್ಯಾನಂದ ದೊರಕುತ್ತದೆ. ಎಲ್ಲವೂ ಅತ್ಯಂತ ಸೂಕ್ಷ್ಮವಾಗುತ್ತದೆ. ನಿಮಗೆ ಇಷ್ಟವಾದ ಯಾವುದಾದರೂ ಹಾಡೊಂದನ್ನು ಧ್ಯಾನದ ನಂತರ ಕೇಳಿ. ಅದೆಷ್ಟು ಆನಂದವನ್ನು ನೀಡಬಲ್ಲದೋ ನೋಡಿರಿ. ಸ್ನೇಹಿತರ ಸಾನ್ನಿಧ್ಯವೂ ಅಷ್ಟೇ. ನಿಮ್ಮ ಸ್ನೇಹಿತನೊಂದಿಗಿನ ಸಾಹಚರ್ಯ, ಮೋಜು ನಾವು ಧ್ಯಾನ ಮಾಡಿದಾಗ ಹೊಸ ಅರ್ಥವನ್ನು ನೀಡುತ್ತದೆ. ವ್ಯವಹಾರದಲ್ಲಿ ಧ್ಯಾನವು ಮತ್ತೊಂದು ಬಗೆಯಲ್ಲಿ ನೆರವಾಗುತ್ತದೆ. ಅದು ಯಾವುದು ಸರಿ ಮತ್ತು ಯಾವುದು ತಪ್ಪೆಂದು ಮಾರ್ಗದರ್ಶನ ನೀಡುತ್ತದೆ. ವಿದ್ಯಾರ್ಥಿಯಾಗಿಯೂ ನಿಯಮಿತವಾಗಿ ಧ್ಯಾನ ಮಾಡಿದರೆ ಅನೇಕ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಲು ಅದು ನೆರವಾಗುತ್ತದೆ. ಪ್ರಿಯ ಸ್ನೇಹಿತರೆ, ಇದರಿಂದ ನಿಮಗೆ ಪಶ್ಚಾತ್ತಾಪವಾಗುವುದಿಲ್ಲ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಯತ್ನಿಸಿ ನೋಡಿ. ನಮ್ಮೊಡನೆ ಇದ್ದುದಕ್ಕೆ ಧನ್ಯವಾದಗಳು. ನೀವು ಕಳೆದ 3 ದಿನಗಳಿಂದ ನಮ್ಮೊಡನೆ ಇದ್ದುದು ನಮಗೆ ಬಹಳ ಸಂತೋಷದ ವಿಷಯ. ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಪದ್ಧತಿಯು ನಿಮಗೆ ದೊರಕಿದೆ ಮತ್ತು ನೀವು ಈ ಸಾಧನೆಯನ್ನು ಮುಂದುವರಿಸುವಿರಿ ಎಂದ ನಂಬಿಕೆ ಇದೆ. ಈ ಸಾಧನೆಯನ್ನು ಮುಂದುವರಿಸಲು ಅನೇಕ ಮಾರ್ಗಗಳಿವೆ. ನಮ್ಮ ಪ್ರಶಿಕ್ಷಕರನ್ನು ಮುಖಾಮುಖಿ ಭೇಟಿಯಾಗಲು ಹಾಗೂ ಉಚಿತವಾಗಿ ಧ್ಯಾನ ಮಾಡಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಿ. ನಮ್ಮ ವೆಬ್ಸೈಟ್ ಅಡ್ರೆಸ್ www.heartspot.heartfulness.org. ನಿಮ್ಮ ಅಡ್ರೆಸ್ ಟೈಪ್ ಮಾಡಿ. ನಿಮಗೆ ಹತ್ತಿರವಿರುವ ತರಬೇತಿದಾರರನ್ನು ಕಂಡುಕೊಳ್ಳಿ ಮತ್ತು ಉಚಿತವಾಗಿ ವ್ಯಕ್ತಿಗತ ಸಂಪರ್ಕವನ್ನು ಆರಂಭಿಸಿ. ನಿಮಗೆ ಹತ್ತಿರದಲ್ಲಿ ತರಬೇತಿದಾರರು ಇಲ್ಲದಿದ್ದಲ್ಲಿ ನೀವು ಲೆಟ್ಸ್ ಮೆಡಿಟೇಟ್ ಆ್ಯಪ್ ಅನ್ನು ನಿಮ್ಮ ಆಂಡ್ರಾಯ್ಡ್ ಅಥವಾ ಆಪಲ್ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ನೀವು ಜಗತ್ತಿನಲ್ಲಿ ಎಲ್ಲಿದ್ದರೂ ನಿಜಾವಧಿಯಲ್ಲಿ ಧ್ಯಾನ ಮಾಡಬಹುದು. ನಾವು ನಿಮ್ಮನ್ನು ನಮ್ಮ ಹಾರ್ಟ್ಫುಲ್ನೆಸ್ ಸಂಚಿಕೆಯನ್ನು ನೋಡಲು ಆಹ್ವಾನಿಸುತ್ತೇವೆ. ಇಲ್ಲಿ ನೀವು ನಿಮ್ಮ ಧ್ಯಾನದ ಅನುಭವಗಳನ್ನು ಗಾಢವಾಗಿಸಲು, ಪ್ರಜ್ಞೆಯ ವಿಕಸನ, ಸ್ವಾಸ್ಥ್ಯ ಇತ್ಯಾದಿ ವಿಷಯಗಳನ್ನು ತಿಳಿಯಲು ನೆರವೀಯುವ ಲೇಖನಗಳನ್ನು ಕಾಣುವಿರಿ. ನಮ್ಮ ವೆಬ್ಸೈಟ್ ಅಡ್ರೆಸ್ www.heartfulnessmagazine.com. ಮಾಸ್ಟರ್ ಕ್ಲಾಸಸ್ನ ಈ 3 ದಿನಗಳು ನಮ್ಮೊಂದಿಗಿರಲು ತಾವೆಲ್ಲರೂ ನಿರ್ಧರಿಸಿದುದು ನಮಗೆ ಅತ್ಯಂತ ಹರ್ಷ ತಂದಿದೆ. ಈ ಹೃದಯಧಾರಿತ ಸಂಬಂಧವನ್ನು ಗಟ್ಟಿಗೊಳಿಸಲು ಎದುರು ನೋಡುತ್ತೇವೆ. ಶುಭ ಹಾರೈಕೆಗಳು.